ನಮಸ್ಕಾರ. ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಹೀಗೆ ಮಕ್ಕಳ ಗುಂಪೊಂದು ಆಟ ಸಾಮಾನನ್ನ ಇಟ್ಕೊಂಡು ಆಡ್ತಾ ಇದ್ವಂತೆ. ಆಗ ಅದರಲ್ಲೊಂದು ಮಗುಗೆ ಮಾತ್ರ ಕೈ ತುಂಬಾ ಟಾಯ್ಸ್ ಇರುತ್ತೆ, ಆದ್ರೆ ಆಟ ಆಡೋದಕ್ಕೆ ಮಾತ್ರ ಯಾರು ಜೊತೆಗಿರಲ್ಲ. ಈ ನಾರ್ತ್ ಕೊರಿಯಾದ ಕಿಂಗ್ ಜಾಂಗ್ ಉನ್ ಕಥೆನೂ ಹೀಗೇ ಆಗಿದೆ ನೋಡಿ. ಯುದ್ಧ ಮಾಡಬೇಕು ಅಂತ ಬಹಳ ಆಸೆ, ಕೈ ತುಂಬಾ ವೆಪನ್ಗಳೂ ಇದೆ, ಆದ್ರೆ ಯುದ್ಧಕ್ಕೆ ಎದುರಾಳಿಗಳು ಮಾತ್ರ ಯಾರೂ ಇಲ್ಲ. ಅದಕ್ಕೆ ಈಗ ತಾನೇ ಒಂದು ಯುದ್ಧಕ್ಕೆ ಕೆಣಕಿಕೊಂಡು ಹೊರಟಿದ್ದಾರೆ ಈ ಕಿಂಗ್ ಜಾಂಗ್ ಉನ್. ವೀಕ್ಷಕರೇ, ಇರಾನ್ ಹಾಗೂ ಇಸ್ರೇಲ್ ಯುದ್ಧ ನಡೀತಿರೋವಾಗ್ಲೇ ಇನ್ನೊಂದು ದೊಡ್ಡ ಯುದ್ಧ ಶುರುವಾಗ್ಬಿಟ್ಟಿದೆ, ನಾರ್ತ್ ಕೊರಿಯಾ ಹಾಗೂ ಸೌತ್ ಕೊರಿಯಾ ನಡುವೆ. ನಾರ್ತ್ ಕೊರಿಯಾದ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಕಿಂಗ್ ಜಾಂಗ್ ಉನ್ ಈ ಮನುಷ್ಯ ಯೋಚನೆ ಮಾಡೋದು ಕಮ್ಮಿ, ಆಕ್ಷನ್ ಮಾತ್ರ ಸಿಕ್ಕಾಪಟ್ಟೆ ಇರುತ್ತೆ. ಸೌತ್ ಕೊರಿಯಾದಿಂದ ಬಂದ ಮಾಹಿತಿ ಏನಂದ್ರೆ, ನಾರ್ತ್ ಕೊರಿಯಾ ಒಂದೇ ಬಾರಿ 10 ಮಿಸೈಲ್ಗಳನ್ನ ಗುರುವಾರ ಅಂದ್ರೆ 19ನೇ ತಾರೀಕು ಹಾರಿಸಿದೆ. ಈಗ ಪ್ರಶ್ನೆ ಏನಂದ್ರೆ, ನಾರ್ತ್ ಕೊರಿಯಾ ಮಾಡಿರೋ ಮಿಸೈಲ್ ದಾಳಿ ಇನ್ನೊಂದು ಯುದ್ಧಕ್ಕೆ ನಾಂದಿ ಹಾಡುತ್ತಾ ಅನ್ನೋದು. ಸ್ವಲ್ಪ ಟೈಮ್ನಿಂದ ಈ ಎರಡೂ ದೇಶ ಯುದ್ಧಕ್ಕೆ ಬ್ರೇಕ್ ತಗೊಂಡಿದ್ದು ಸೌತ್ ಕೊರಿಯಾಗೆ ಅಮೆರಿಕಾದ ಬೆಂಬಲ ಇದೆ. ಅದೇ ನಾರ್ತ್ ಕೊರಿಯಾಗೆ ರಷ್ಯಾ ಮತ್ತು ಚೀನಾ ಸಪೋರ್ಟ್ ಮಾಡುತ್ತೆ. ಅಂದ್ರೆ ನಾರ್ತ್ ಮತ್ತು ಸೌತ್ ಕೊರಿಯಾಗಳ ಯುದ್ಧ ಅಂದ್ರೆ ಕೇವಲ ಎರಡು ದೇಶಗಳ ನಡುವಿನ ಯುದ್ಧ ಅಲ್ಲವೇ ಅಲ್ಲ, ಸಂಪೂರ್ಣ ವಿಶ್ವಕ್ಕೆ ಪ್ರಭಾವ ಬೀರುವಂತಹ ಯುದ್ಧ ಇದಾಗಬಹುದು. ಸೌತ್ ಕೊರಿಯಾ ಹೇಳಿದಂಗೆ ನಾರ್ತ್ ಕೊರಿಯಾ ಮಿಸೈಲ್ ದಾಳಿಯನ್ನ ಮಾಡಿದ್ಯಾ? ದಾಳಿ ಮಾಡಿದೆ ಅಂತಾದ್ರೆ ಯಾವ ಟೈಮ್ ನಲ್ಲಿ ಮಾಡಿದ್ರು ಅನ್ನೋದು ಕೂಡ ಮ್ಯಾಟರ್ ಆಗತ್ತೆ ಅಲ್ವಾ? ಸೌತ್ ಕೊರಿಯಾದಲ್ಲಿ ಎಲೆಕ್ಷನ್ ಆಗಿ ಲೀ ಜೆ ಮ್ಯಾಟ್ ರಾಷ್ಟ್ರಪತಿಯಾಗಿ ಅಧಿಕಾರ ಸ್ವೀಕರಿಸಿದ್ರು. ಜೂನ್ 17ನೇ ತಾರೀಕು ಇವರು ಪ್ರಮಾಣ ವಚನ ತಗೊಂಡ ನಂತರವೇ ಈ ದಾಳಿ ನಡೆದಿದೆ. ಸೌತ್ ಕೊರಿಯಾದ ಇಂಟೆಲಿಜೆನ್ಸ್ ಏಜೆನ್ಸಿ, ಅದನ್ನ NIS ಅಂತಲೂ ಕರೀತಾರೆ, ಈ ನ್ಯಾಷನಲ್ ಇಂಟೆಲಿಜೆನ್ಸ್ ಸರ್ವಿಸ್, ಈ ಇಂಟೆಲಿಜೆನ್ಸ್ಗೆ ಹೊಸದಾಗಿ ಆಯ್ಕೆಯಾದ ಪ್ರೆಸಿಡೆಂಟ್ ಒಂದು ಹೆಸರನ್ನ ಸಜೆಸ್ಟ್ ಮಾಡಿದ್ರು. ಆ ಹೆಸರು ಲೀ ಜೋನ್ ಸೋಕ್. ಈ ಲೀ ಜೋನ್ ಸೋಕ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಮೇಲೆ ಬಹಳ ದೊಡ್ಡ, ಒಂದಕ್ಕಿಂತ ಹೆಚ್ಚು ಪರಮಾಣು ದಾಳಿ ಮಾಡಲಿದೆ ಅಂತ. ಇದು ಸೌತ್ ಕೊರಿಯಾಗೆ ಈಗ ಬಹಳ ಗಂಭೀರವಾಗಿ ಚಿಂತೆ ಮಾಡಬೇಕಾದ ವಿಷಯ ಆಗಿದೆ. ಹೇಳಿ ಕೇಳಿ, ನಾರ್ತ್ ಕೊರಿಯಾ ಪರಮಾಣು ದೇಶ. ಟ್ರಂಪ್ ಮೊದಲ ಬಾರಿ ಅಮೆರಿಕ ಅಧ್ಯಕ್ಷರಾದಾಗ ಕಿಂಗ್ ಜಾಂಗ್ ಭೇಟಿ ಮಾಡಿದ್ರು. ಅವಾಗ ಹೇಳಿದ್ರು, ನಿಮಗೆ ಪರಮಾಣು ಆಪರೇಷನ್ಗಳನ್ನ ನಿಲ್ಲಿಸಿ ಅಂತ. ಈ ಕಿಂಗ್ ಜಾಂಗ್ ಉನ್ ಈತ ಇನ್ನೊಂದು ತಿಕ್ಕಲು. ಆ ಟೈಮಲ್ಲಿ ಸಮುದ್ರದ ಒಳಗಿಂದಲೇ ಮಿಸೈಲ್ ಹಾಕಿಬಿಟ್ಟಿದ್ದ. ಆಗ ಟ್ರಂಪ್ ಬುದ್ಧಿ ಹೇಳಿದ್ರು. ಆಗ ಸೌತ್ ಕೊರಿಯಾದ ಇಂಟೆಲಿಜೆನ್ಸ್ ಏನ್ ಹೇಳ್ತಾ ಇತ್ತು ಅಂತಂದ್ರೆ, ನಾರ್ತ್ ಕೊರಿಯಾ ಪರಮಾಣು ದಾಳಿಗೆ ರೆಡಿ ಆಗ್ತಿದೆ ಅಂತ. ಈ ಮಾತು ಅಮೆರಿಕಾಗೆ ಗೊತ್ತಾಗತ್ತೆ. ಸೌತ್ ಕೊರಿಯಾ ಮೇಲೆ ಕಣ್ಣು ಹಾಕಿದ್ರೆ ಈ ಯುದ್ಧ ಭಯಂಕರವಾಗುತ್ತೆ ಅಂತ ನಾರ್ತ್ ಕೊರಿಯಾಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಮೆರಿಕಾನು ಸಹ ಈ ಯುದ್ಧದಲ್ಲಿ ಭಾಗವಹಿಸುತ್ತೆ ಅಂದಿದ್ದಾರೆ. ಅಲ್ಲಿಗೆ 3ನೇ ಯುದ್ಧ ಪ್ರಾರಂಭ ಆಗೋದು ಫಿಕ್ಸಾ? ಈಗ ನಾರ್ತ್ ಕೊರಿಯಾ ಯಾರದ್ದಾದ್ರೂ ಮಾತು ಕೇಳುತ್ತೆ ಅಂತಂದ್ರೆ ಅದು ರಷ್ಯಾದು ಮಾತ್ರ. ಯಾಕೆ ಅಂದ್ರೆ ಕಿಂಗ್ ಜಾಂಗ್ ನ ಅಪ್ಪ ಪ್ರೆಸಿಡೆಂಟ್ ಆಗಿದ್ದಾಗ ಆ ಕಾಲದಲ್ಲಿ ರಷ್ಯಾಗೆ ಒಂದು ಸ್ಪೆಷಲ್ ಟ್ರೈನ್ ಇತ್ತು. ನಾರ್ತ್ ಕೊರಿಯಾ ಮತ್ತು ರಷ್ಯಾ ನಡುವೆ ಆ ಟ್ರೈನ್ ಚಲಿಸ್ತಾ ಇತ್ತು. ಆ ಸ್ಪೆಷಲ್ ಟ್ರೈನ್ ಹೇಗಿತ್ತು ಅಂದ್ರೆ, ಈ ನಾರ್ತ್ ಕೊರಿಯಾ ಅಧ್ಯಕ್ಷನಿಗೆ ಒಂಥರ ವೆಕೇಶನ್ ಇದ್ದಂಗೆ ಇರ್ತಿತ್ತು ಆ ಟ್ರಿಪ್. ಅದರಲ್ಲಿ ತುಂಬಾ ಐಷಾರಾಮಿ ವ್ಯವಸ್ಥೆ ಕೂಡ ಇರ್ತಾ ಇತ್ತು. ಈ ರೀತಿ ರಷ್ಯಾ ಮತ್ತು ನಾರ್ತ್ ಕೊರಿಯಾ ಸಂಬಂಧ ಇತ್ತು. ಈಗ ಜಗತ್ತಿಗೆ ಹೇಗೆ ಅನಿಸ್ತಾ ಇದೆ ಅಂತಂದ್ರೆ, ನಾರ್ತ್ ಕೊರಿಯಾ ಏನೆಲ್ಲ ಮಾಡ್ತಾ ಇದೆಯೋ ಅದರ ಹಿಂದೆ ರಷ್ಯಾ ಇದೆ ಅಂತ. ರಷ್ಯಾ ನಾರ್ತ್ ಕೊರಿಯಾವನ್ನ ಎತ್ತಿ ಕಟ್ಟುತ್ತಿದೆ ಅಂತಾನೆ ಅಂದುಕೊಳ್ಳೋದು. ಚೀನಾ ಮತ್ತು ನಾರ್ತ್ ಕೊರಿಯಾ ಎರಡೂ ಒಂದೇ ರೀತಿ. ಈ ಎರಡೂ ದೇಶಗಳಲ್ಲಿಯೂ ಡೆಮೋಕ್ರಸಿ ಅನ್ನೋದು ಇಲ್ಲವೇ ಇಲ್ಲ. ಉಡುಗೆ ತೊಡುಗೆ ಊಟ ಎಲ್ಲಾನು ಒಂದೇ ತರಹನೇ. ಆದ್ದರಿಂದ ಈ ಎರಡೂ ದೇಶಗಳ ನಡುವೆ ಒಳ್ಳೆ ಬಾಂಧವ್ಯ ಇದೆ. ಒಂದು ಕಡೆ ಅಮೆರಿಕ ಮತ್ತು ನ್ಯಾಟೋ, ಇನ್ನೊಂದು ಕಡೆ ರಷ್ಯಾ ಮತ್ತು ಚೀನಾ. ಈ ಯುದ್ಧ ಹೀಗೆ ಶುರುವಾಗುತ್ತೆ. ಇರಾನ್ ಮತ್ತು ಇಸ್ರೇಲ್ ನಲ್ಲಿ ಕೂಡ ಇದೇ ರೀತಿ ಆಗಿದ್ದು. ಈ ಟೈಮಲ್ಲಿ ಸ್ವಲ್ಪ ಶಾಂತಿ ಅಂತ ಏನಾದ್ರೂ ಇದ್ರೆ ಅದು ನಮ್ಮ ಭಾರತದಲ್ಲಿ ಮಾತ್ರ.
ಈಗ ನಾರ್ತ್ ಕೊರಿಯಾ ಮತ್ತು ಸೌತ್ ಕೊರಿಯಾ ಯುದ್ಧ ಶುರುವಾಯ್ತು ಅಂತಾನೆ ಅಂದ್ಕೊಳ್ಳಿ. ಅಲ್ಲಿಗೆ ಮೂರನೇ ಮಹಾಯುದ್ಧ ಫಿಕ್ಸ್ ಆದಂಗೆ. ಸೌತ್ ಕೊರಿಯಾ ಬಳಿ ನ್ಯೂಕ್ಲಿಯರ್ ವೆಪನ್ ಇಲ್ಲ, ಆದ್ರೂ ಅವರ ಪರವಾಗಿ ಅಮೆರಿಕ ರಣಭೂಮಿಗೆ ಇಳಿಯುತ್ತೆ. ನಿಮಗೆ ಗೊತ್ತಿದೆ, ಅಮೆರಿಕ ಯುದ್ಧ ಶುರು ಮಾಡಿಬಿಟ್ರೆ ಬಹಳ ದಿನದವರೆಗೂ ಅದು ನಡೆಯುತ್ತೆ. ಈಗ ಭಯ ಏನಂದ್ರೆ ಎದುರಿಗಿರೋದು ಕಿಂಗ್ ಜಾಂಗ್ ಉನ್. ಈ ಮನುಷ್ಯ ಹಿಂದೆ ಮುಂದೆ ಏನು ಯೋಚನೆ ಮಾಡಲ್ಲ. ಅವ್ರಿಗೆ ಮನಸ್ಸು ಬಂದು ನ್ಯೂಕ್ಲಿಯರ್ ಬಾಂಬ್ ಹಾಕ್ಬೇಕು ಅಂತ ಅನ್ಸಿದ್ರೆ ಹಾಕೇ ಬಿಡ್ತಾರೆ ಅನ್ಕೊಳ್ಳಿ. ಈಗ ಇದು ಶುರುವಾಗಿರುವಂತಹ ಹೊಸ ಆತಂಕ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.